ಇರ್ತಾರೆ. ನಮ್ ಗಿಲ್ಲಿ ಅವತ್ತಿದ್ರು ಒಂದ್ ಕೈ ಮೇಲೆ, ಅವರೆಲ್ಲ ಇವಾಗ ಗಿಲ್ಲಿ ಕಾಲ್ ಸಂದಿಲೆಲ್ಲ ನುಗ್ಬೇಕೀಗ. ಆಲ್ರೆಡಿ ಹೇಳಿದ್ರಲ್ಲ, ನುಗ್ಬೇಕು. ಡಾಕ್ಟರ್ ಸತೀಶ್ ಅವರು ನುಗ್ಬೇಕು, ಕಾಲ್ ಕೆಳಗೆ 100ಕ್ಕೆ 100 ನುಗ್ತೀನಿ ಅಂದವಣೆ ನುಗ್ಲೇಬೇಕು. ಸಿಗಾಕಿದ್ರೆ ಮಾತ್ರ ನುಗ್ಸ್ತೀವಿ. ಓಕೆ. ಇವಾಗ ಬಿಗ್ ಬಾಸ್ ಗೆದ್ದಾಯ್ತು. ಬಿಗ್ ಬಾಸ್ ಗೆದ್ದಾದ್ಮೇಲೆ ಗಿಲ್ಲಿ ಮನೆ ಮುಂದೆ ಈಗ ಸಾವಿರಾರು ಅಭಿಮಾನಿಗಳೆಲ್ಲ, ಲಕ್ಷಾಂತರ ಅಭಿಮಾನಿಗಳು ಜೊತೆಗೆ ಅವ್ರ ರ್ಯಾಲಿ ಮೂಲಕ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಅವರ ಮನೆ ಮುಂದೆ ಅವರ ಅಭಿಮಾನಿಗಳಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಎಲ್ಲಿಯವರು? ಸರ್ ನಾವು ಕಾಮನ್ ಕಿರವಂಡಿ, ಮೈಸೂರು ತಾಲೂಕು ಕಸಬಾ ಹೋಬಳಿಂದ ಕಾಮನ್ ಕಿರವಂಡಿ ಗ್ರಾಮದಿಂದ ಬಂದಿದ್ದೀವಿ. ಓಕೆ. ಗಿಲ್ಲಿ ಆಟ ಎಲ್ಲ ನೋಡಿದ್ರಾ? ಹೇಗೆ ನೋಡಿದ್ದೀವಿ ಸರ್. ಹೇಗೆ ಅನಿಸ್ತು? ಚೆನ್ನಾಗಿ ಆಡಿದ್ದಾನೆ. ಬಡವ್ರ ಮಕ್ಕಳು, ಹಳ್ಳಿಯ ಸೊಗಡು, ಆಡೋ ರೀತಿಲಿ ಇಷ್ಟ ಆಗುತ್ತೆ. ಬಡವ್ರ ಮಕ್ಕಳು ಮಾತಾಡೋ ರೀತಿನೇ ಒಂಥರ ಚಂದ, ಹಳ್ಳಿಲಿ ಭಾಷೆ ಅನ್ನೋದು ಇದರಿಂದ ಆಸೆ ಇಷ್ಟಪಟ್ಟು ಅಭಿಮಾನಿಗಳು ಹೇಳೋದಕ್ಕಿಂತ ಹೆಚ್ಚಾಗಿ ಮೊದಲೇ ಡೈಲಾಗಲ್ಲಿ ಕಿಂಗ್ ಆಗ್ಬಿಟ್ಟಿದಾರಲ್ಲ, ತಮಟೆ ಹೊಡಿ ಒಂದು ಏಟು ಇಡೀ ದೇಶಕ್ಕೆ ಗಿಲ್ಲಿದೆ ಸೌಂಡು ಅಲ್ವಾ. ಅದನ್ನ ಯಾರು ತಾನೇ ಮರೆಯೋಕ್ಕಾಗತ್ತೆ. ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಬೆಳೀಲಿ ಬಡವ್ರ ಮಕ್ಕಳು ಅನ್ನೋದೇ ನಮ್ಮ ಆಸೆ ಸರ್. ಈಗ ಅಂದರೆ ಅವರ ಅಭಿಮಾನಿಯಾಗಿ ನೀವು ಅಂದರೆ ಗೆಲ್ತಾರೆ ಅಂತ ಅನ್ಕೊಂಡಿದ್ರಾ? ಹೌದು ಸರ್, ಗೆದ್ದು ಅನ್ಕೊಂಡು ನಾನು ಕಾರ್ಗೂ ತೂರ ಪೋಸ್ಟರ್ನು ಹಾಕೊಂಡಿದ್ದೀನಿ. ಕಾರ್ಗೆ ಹಾಕಿದ್ದೀನಿ, ಊರಲ್ಲಿ ಕಟೌಟ್ ಮಾಡಿ ಹಾಕ್ಸಿದ್ದೀನಿ, ರಾತ್ರಿ ಪಟಾಕಿ ಹೊಡೆದು ಸ್ವೀಟ್ನು ಹಂಚಿದ್ದೀನಿ. ಗೆಲ್ಲಿ ಅಂತಾನೆ ಸರ್. ನಮ್ಮ ಫ್ರೆಂಡ್ಗಳಿಗೆಲ್ಲ ಹೇಳಿ ಮೆಸೇಜ್ ಮಾಡಿ ಓಟ್ನು ಹಾಕ್ಸಿದ್ದೀನಿ. ಅಷ್ಟು ಖುಷಿಯಾಗಿದೆ ಬಡವ್ರ ಮಕ್ಕಳು ಅಂತ. ನೀವು ಅನ್ಕೊಂಡು ಅವ್ರು ಗೆದ್ದಾಗಿದೆ. ಎಷ್ಟು ಸಂಭ್ರಮಿಸ್ತಾ ಇದ್ರಾ ಈಗ ಗಿಲ್ಲಿಗೋಸ್ಕರ? ಅದು ಲೆಕ್ಕ ಹೇಳೋಕ್ಕಾಗಲ್ಲ ಸರ್. ಅಭಿಮಾನಿಗಳ ಸಾಗರ ಅಂತಾರಲ್ಲ, ಆ ರೀತಿ ಇದೆ. ಅದನ್ನು ಮರೆಸೋಕ್ಕಾಗೋದಿಲ್ಲ. ಇವತ್ತಿನ ಸೆಲೆಬ್ರಿಟಿ ಅಂದರೆ ಇಷ್ಟೊಂದು ಕ್ರೇಜ್ 11 ಸೀಸನಲ್ಲಿ 12ನೇ ಸೀಸನ್ ನೋಡಿದ್ರಾ? ನೋಡಿದ್ದೀನಿ ಸರ್. ಅಷ್ಟು ಈ ಸೀಸನಲ್ಲಿ ಈ ಥರ ಯಾವುದಿಲ್ಲ. ಕೊನೆ ಲಾಸ್ಟಲ್ಲಿ ಹನುಮಂತು ನೋಡಿದೆ. ಅದಾದಮೇಲೆ ಫಸ್ಟಿನಿಂದ ಲಾಸ್ಟ್ ಗಂಟು ನೋಡಿದ್ದು ಇದೊಂದೇ ಸೀಸನ್. ಅವ್ರು ಮಾತಾಡುವಂಥ ಡೈಲಾಗು ರೀತಿಲಿ, ಆ ಟೈಮಲ್ಲಿ ಏನು ಉತ್ತರ ಕೊಡಬೇಕು ಕೇಳಿದ್ದಕ್ಕೆ ಅನ್ನೋದಕ್ಕೆ ಅಲ್ಲಿ ನೇರವಾಗಿ ದಿಟ್ಟ ನಿರಂತರ ಅಂತ ಹೇಳ್ತಾರಲ್ಲ, ಆ ರೀತಿ ಫೇಸ್ ಮಾಡಿ ಮಾತಾಡ್ತಾರೆ. ಅದಕ್ಕೆ ಅಂದರೆ ಈಗ ಉತ್ತರ ಕೊಡೋದಂದರೆ ಮಾತಲ್ಲೇ ಅವ್ರಿಗೆ ತಿರುಗಿಸ್ಕೊಡುವಂಥ ಕೆಲಸ, ಏಟಿಗೆ ತಿರುಗೇಟು ಅಂತಾರಲ್ಲ, ಆ ರೀತಿದು ಪಂಚ್ ಹೊಡಿತಾರೆ. ಅದು ಮುಚ್ಚುಮರೆ ಇಲ್ಲ. ಈಗ ಏನಾರು ಮಾತಾಡ್ಕೊಂಡ್ರೆ ಏನೋ ಬೇಜಾರು ಮಾಡ್ಕೋಬೋದು ಅವರು. ಅದ್ರ ನೇರವಾಗಿ ಮಾತಾಡ್ತಾರಲ್ಲ, ಅದೊಂದು ಭಾಳ ಖುಷಿ ಬರುತ್ತೆ. ಇನ್ನೊಂದು ಕಡೆ ಎಲ್ಲರೂ ಒನ್ ಮ್ಯಾನ್ ಶೋ ಆಗೋಯ್ತು ಅಂತಾರ. ಇಲ್ಲ ಸರ್, ಅಂದರೆ ಕಾಂಪಿಟೇಷನ್ ಇತ್ತಾ? ಅಲ್ಲ, ಕಾಂಪಿಟೇಷನ್ ಎಲ್ರಿಗೂ ಇದೇ ಇರುತ್ತೆ. ಯಾರು ಸೋತಾಗ ಒಬ್ರು ವಿನ್ ಆಗಲೇಬೇಕು. ಗಿಲ್ಲಿಯ ತಪಸ್ಸಿಗೆ ಏನೋ ಹೇಳ್ತಾರೆ, ಅದನ್ನು ನಂಗೆ ಸಡನ್ನಾಗಿ ಬರ್ತಾ ಇಲ್ಲ. ಕಲಾ ಸರಸ್ವತಿನೇ ಒಲ್ದು ವರ ಕೊಟ್ಟಾಗ ತಡೆಯೋರು ಯಾರು? ಇಡೀ ಜಗತ್ತಿನಲ್ಲಿ ಕಲೆಗೆ ಅನ್ನೋದೊಂದು ಗೌರವ ಇದೆಯಲ್ಲ, ಅದ್ರ ಮುಂದೆ ಯಾರು ಹಿಂದೆ ಆಗುವಂಥ ಮಾತಿಲ್ಲ ಸರ್. ಇಷ್ಟೊಂದು ಅಭಿಮಾನನ ಬೀರ್ತಾ ಇದ್ದೀರಾ, ಬಂದಮೇಲೆ ಏನು ಅವ್ರ ಜೊತೆ ಏನು ಮಾತಾಡೋ ಅಂತ ಏನು ಮಾಡ್ತೀರಾ? ಆ ಖುಷಿಲಿ ಆ ಕ್ರೌಡಲ್ಲಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಇಷ್ಟು ಮಾತಾಡಿದ್ವಲ್ಲ ಅಷ್ಟೇ ಖುಷಿ ಅಂತ ತಿಳ್ಕೋಬೇಕು. ಈಗ ಬಂದಿರೋದಕ್ಕೆ ಒಂದು ಫೋಟೋ ತಗೊಂಡು ಹೋದ್ರೆ ಸಾಕು ಅಂತ ಸದ್ಯಕ್ಕೆ ಸಿಕ್ಕರೆ ಸಾಕಲ್ಲ. ವಿಶ್ ಮಾಡಿ ಹೋಗೋಣ ಅನ್ನೋ ಲೆಕ್ಕಾಚಾರಕ್ಕೆ ಉಳ್ಕೊಂಡಿದ್ದೀವಿ. ಎಷ್ಟೋ ಥರಲ್ಲಿ ಕಾದು ವಿಶ್ ಮಾಡಿ ಹೋಗ್ಬೇಕು ಅಂತ ಇದೀವಿ ಸರ್. ನಾವೇನು ಹೇಳೋಕ್ಕಾಗಲ್ಲ. ಡಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆದ್ದೈತೆ ಪಕ್ಕ, ಗೆದ್ದಾಗೋಯ್ತು. ಮೊನ್ನೆನೇ ಡಿಸೈಡ್ ತಗೊಬಿಟ್ಟಿದ್ವಿ ಸರ್, ವಿನ್ನರ್ ಆದ್ದೇ ಗಿಲ್ಲಿ ಅಂದ್ಬಿಟ್ಟು. ಅವ್ರ ಪಬ್ಲಿಕಲ್ಲಿ ಏನೋ ಒಂದು ಇದು ಮಾಡ್ಕೊಂಡಿರ್ತಾರೆ, ಇದೇ ಇರ್ತಾರಲ್ವಾ. ಒಬ್ರು ಖುಷಿ ಪಡ್ತಾರೆ ಅಂದ್ರೆ ಒಬ್ರು ಹೋಗ್ತಾ ಇರ್ತಾರೆ. ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡೋಕ್ಕಾಗಲ್ಲ. ಉಳಿದ ಕಂಟೆಸ್ಟೆಂಟ್ಗಳ ಬಗ್ಗೆ ಏನು ಹೇಳ್ತಾರೆ? ಅದ್ರ ಬಗ್ಗೆ ಅಷ್ಟೊಂದು ನಮಗೆ ಇದಿಲ್ಲ ಸರ್. ನಮ್ಗೆ ಮೈಂಡ್ ಇರೋದೇ ಒಬ್ರದ ಮೇಲೆ ಅಷ್ಟೇ. ನಾವು ಬೇರೆಯವ್ರ ಬಗ್ಗೆ ಮಾತಾಡಿ ನಾವು ಇದಿಲ್ಲ. ಮೀಟ್ರ್ ಇದ್ರೆ ನಡೆಸ್ಬೇಕು, ಜೊತೆಲಿದ್ರೆ ಕಡಿಸ್ಬಾರ್ದು ಅಷ್ಟೇ. ಇಲ್ಲಿ ಹೇಳಿರೋ ಗಿಲ್ಲಿ ಡೈಲಾಗು ಯಾರು ಕಡೆಸಿದ್ದಾರೆ? ಯಾರು ಇಲ್ವಾ? ಯಾರು ಇಲ್ಲ. ಅಭಿಮಾನಿಗಳ ಸಾಗರದಲ್ಲಿ ತಡೆಯಂಥವ್ರು ಹಿಡ್ಕೊಳ್ಳೋರು ಯಾರು ಇಲ್ಲ. ಮರೆಯಾಗಿ ಹೋಗ್ತಾರೆ ಅಷ್ಟೇ ಈ ಸಾಗರದಲ್ಲಿ. ಅಂದ್ರೆ ಗಿಲ್ಲಿ ಒಬ್ಬ ಮಾತಿನ ಮಲ್ಲ, ಅವನ ವಿರುದ್ಧ ನಿಲ್ಲಕ್ಕೆ ಯಾರಿಗೂ ಆಗೋದಿಲ್ಲ ಸರ್, ಆಗೋದಿಲ್ಲ. ಅವನಲ್ಲಿ ಎಲ್ಲರನ್ನೂ ಹತ್ರದಿಂದ ಪ್ರೀತಿಸಬೇಕು, ಜೊತೇಲಿ ಇರಬೇಕು ಅನ್ನೋದು ಭಾವನೆ. ಕುಟುಂಬದ ವಸ್ತಿಲಿ ಬೆಳೆದಿರೋರಲ್ಲ ಸರ್ ಹಳ್ಳಿ ಮಕ್ಕಳೆಲ್ಲ, ಅದೇ ರೀತಿಲಿ ಬಯಸುತ್ತಾರೆ. ಆ ರೀತಿಯಾಗಿ ಅವ್ರು ಯಾರನ್ನೂ ದ್ವೇಷ ಮಾಡ್ಕೊಂಡು ಮಾಡುವಂಥ ವ್ಯಕ್ತಿ ಅಲ್ಲ. ಅಂದರೆ ಅದ್ರ ಜೊತೆಗೆ ಹಳ್ಳಿ ಸೊಗಡನ್ನ ಅಥವಾ ಹಳ್ಳಿ ಮಾತನ್ನು ಅಲ್ಲಿನೂ ಕೂಡ ಕಂಡಿದ್ದಾರೆ ಸರ್. ಅದನ್ನೇ ಜನಕ್ಕೆ ಇಷ್ಟ ಆಗಿದ್ದೆ ಅಲ್ಲಿ. ಅದು ಇಂಗ್ಲೀಷಲ್ಲಿ ಮಾತಾಡೋದಲ್ಲಿ, ಸ್ಟೈಲಲ್ಲಿ ಮಾತಾಡಲಿ, ಹೊರಗಡೆ ಹೋಗಿದ್ದೀನಿ ಅನ್ನೊಂದು ಅವನಂತ ಗತ್ತಲ್ಲಿ ಮಾತಾಡಿ ಹೋಗಿಲ್ಲ. ಅದೊಂದು ಬೇಡ. ಸದ್ಯಕ್ಕೆ ಭಗವಂತ ಚೆನ್ನಾಗಿ ಇಟ್ಟಿರಲಿ, ಐಶ್ವರ್ಯ ಕೊಡಲಿ, ಇನ್ನೂ ಬೆಳೀಲಿ ಅಂತ ಆಸೆ ಇರ್ತದೆ. ಬಿಗ್ ಬಾಸ್ ಮೇಲೆ ಹೆಂಗ್ ಬೇಕಂತ ಕೂತ್ಕೋತಾ ಇದ್ದ, ಅದು ಬೆಳೆದಿರೋ ವಾತಾವರಣ ಸರ್. ಅದು ಹಳ್ಳಿ ವಾತಾವರಣದಲ್ಲಿ ಏನು ಬೆಳೆದಿದ್ದಾರೆ ಅದೇ ವಾತಾವರಣದಲ್ಲಿ ಇದ್ದಾರೆ ಸರ್. ಅವ್ರೇನು ಚೇಂಜ್ ಆಗಿಲ್ಲ, ಚೇಂಜ್ ಆಗೋದು ಬೇಡ. ಈಗ ಇರೋಂಗೆ ಇದ್ಬಿಟ್ರೆ ಸಾಕು. ಬನಿಯನ್ ಹಾಕೊಂಡು ಬಡವ ಅನ್ನೋ ತೋರಿಸ್ಕೊಳಕ್ ಮಾಡ್ದ ಅಂತ ಹೇಳ್ತಾ ಇದ್ರಲ್ಲ, ಆ ಥರ ಅಲ್ಲ ಆ ಥರದ ಇದ್ದವನು ಬನಿಯನ್ ಹಾಕೊಂಡೆ ಗೆದ್ದ ಅಂತ ಹೇಳ್ತಾರೆ. ಇಲ್ಲ ಸರ್, ಆ ಥರ ಅಲ್ಲ. ಅವ್ನು ಬೆಳೆದಿದ್ದ ರೀತಿ ಇಲ್ಲ, ಅವ್ನು ಇರೋಕ್ಕೆ ಇಷ್ಟಪಟ್ಟಿದ್ದಾನೆ ಸರ್. ಅವ್ನು ಚೇಂಜ್ ಆಗಬೇಕು ಅಂತ, ಚೇಂಜ್ ಮಾಡ್ಕೋಬೇಕು ಅಂತ ಇಲ್ಲ. ಈಗ ಬನಿಯನ್ ಹುಡುಗನೇ ಗೆದ್ದಿದ್ದು. ಹೌದೌದು ಸರ್, ಬನ್ನಿನೇ ಗೆದ್ದಿದ್ದು ಒಂದು ಕಡೆ ಗೆದ್ದಿದ್ದು.
ಹೌದು ಸರ್, ನಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಆಯುಷ್ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ. ಅದೇ ರೀತಿ ಟ್ಯಾಟೋಗಳನ್ನ ಹಾಕ್ಸ್ಕೊಳ್ತಾ ಇದ್ದಾರೆ, ನೋಡಿದ್ದೀರಾ? ಈ ಅಭಿಮಾನಕ್ಕೆ ಏನು ಹೇಳ್ತೀರಾ? ಸರ್ ಅವ್ರವ್ರು ಇಷ್ಟ ಸೇರಿದ್ದವು ಸರ್. ಅಭಿಮಾನ ಅನ್ನೋದಕ್ಕೆ ನಾವು ಅಭಿಮಾನಕ್ಕೆ ಅಲ್ಲ, ಆ ರೀತಿ ಅವ್ರು ಅದೇ ಅವ್ರ ಖುಷಿಗೆ ಅವ್ರನ್ನ ಯಾರು ಅಡ್ಡಿ ಮಾಡೋಕ್ಕೂ ಆಗಲ್ಲ. ಈಗ ನಾವು ಅಲ್ಲಿಂದ ಪ್ರೀತಿಯಿಂದ ಬಂದಿದ್ದೀವಿ ಮೈಸೂರಿಂದ, ಅಂದರೆ ಅದು ನಮ್ಮ ಅಭಿಮಾನ. ಆ ಲೆಕ್ಕಾಚಾರಕ್ಕೆ ಇಟ್ಕೊಂಡಿದ್ದಾರೆ, ಇರಲಿ, ಖುಷಿ ಪಡ್ತೀವಿ. ಸೆಲೆಬ್ರಿಟಿಗಳನ್ನ ಫೋಟೋಗಳನ್ನ ಹಾಕ್ಸ್ಕೊತಾ ಇದ್ರು, ಬಿಗ್ ಬಾಸ್ ವಿನ್ನರ್ನ ಫೋಟೋ ಹಾಕ್ಸ್ಕೊಂಡಿದ್ದಾರೆ. ಸರ್ ಸೆಲೆಬ್ರಿಟಿನೇ ಅಲ್ವ ಸರ್, ಈಗ ಅವರು ಸೆಲೆಬ್ರಿಟಿನೇ ಅಲ್ಲಲ್ಲ. ಹೀರೋಗಳು ಸೆಲೆಬ್ರಿಟಿ ಆದಮೇಲೆ ಇವರು ಈಗ ಆಲೆ 7ನೇ ಈಗ ರಿಲೀಸ್ ಆಯ್ತದಲ್ಲ ಸರ್ ಫಿಲಮ್, ಅವರು ಹೀರೋನೇ ಅಲ್ವಾ? ಅದರಲ್ಲೇನು ಮಾತಾಡುವಂಥ ಪ್ರಶ್ನೆ ಇಲ್ವಲ್ಲ. ಓಕೆ, ಈಗ ಸೆಲೆಬ್ರಿಟಿಗಳ ಆಲ್ರೆಡಿ ಬೇರೆ ಬೇರೆ ಶೋಗಳಲ್ಲಾಗಿ ಸೆಲೆಬ್ರಿಟಿ ಆಗಿದ್ರು, ಇನ್ನೂ ಒಂದು ಮಟ್ಟಕ್ಕೆ ಹೋದ್ರು ಇದರಿಂದ. ಬೆಳೀಲಿ ಅಂತಲೇ ಕೇಳೋದು ಸರ್. ಧನ್ಯವಾದಗಳು, ಇನ್ನೂ ಬೆಳೀಲಿ, ಚಾಮುಂಡೇಶ್ವರಿ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸರ್. ಈಗ ಸಿನಿಮಾಗಳ ಲೆಕ್ಕಕ್ಕೆ ಬಂದರೆ ಸಿನಿಮಾಗಳು ಈಗ ಯಾವ್ಯಾವ ಥರ ಸಿನಿಮಾಗಳು ಮಾಡ್ಬೇಕು ಏನಾರು ಇದೆಯಾ ನಿಮ್ಮ? ಇಲ್ಲ ಸರ್, ಆ ಥರ ಅಭಿಮಾನಿಗಳು ತಗೋತಾರೆ ಸರ್. ಅಭಿಮಾನಿಗಳು ಯಾವ ರೀತಿನೇ ಮಾಡಿದ್ರೆ ಯಾವ ಡೈಲಾಗ್ ಕೊಡಿದ್ರು ಎಲ್ಲರಿಗೂ ಇಷ್ಟ ಆಯ್ತದೆ, ಅದೊಂದೇ ಇಷ್ಟ ನಮಗೆ. ಅದು ಅವ್ನು ಎಲ್ಲರಿಗೂ ಪಂಚ್ ಹೊಡಿತಾನಲ್ಲ, ಅದೇ ಬೇಕಾಗಿರೋದು ನಮಗೆ, ಪಂಚೇ ಬೇಕಾಗಿರೋದು ನಮಗೆ. ಅಲ್ಲಿ ಸಿನಿಮಾದಲ್ಲೂ ಹಂಗೆ ಇರಲಿ, ಎಲ್ಲದೆಲ್ಲ ಹಂಗೆ ಇರ್ಬೇಕು ನಮಗೆ. ಅವ್ನು ಹೆಂಗಿದ್ರು ಹಂಗೇನೆ ಇಷ್ಟ. ಯಾವ ಸಿನಿಮಾದಲ್ಲಿ ಐತೆ ಓಲಿ ಹೇಳಿ? ಎಲ್ಲ ಅಲ್ಲಿ ಡೆವಿಲ್ ಆಕ್ಟ್ ಮಾಡ್ದ, ಅದಲ್ಲೂ ಅದೇ ಪಂಚ್ ಡೈಲಾಗು, ಪೊಲೀಸ್ಗೆ ಪಂಚ್ ಡೈಲಾಗು. ಈಗ ಅದೇ ಥರ ನಾವು ಅವ್ನು ಹಿಂಗೆ ಇನ್ನು ಮುಂದೆ ಯಾವುದೇ ಫಿಲಮ್ ಮಾಡಿದ್ರು ಅದೇ ಥರ ಪಂಚ್ ಡೈಲಾಗ್ ಬೇಕು ಅಂತ ಕೇಳ್ಕೊಳ್ಳೋದಷ್ಟೇ ನಾವು ಅಭಿಮಾನಿಗಳು. ಅವರೆಲ್ಲ ಅಲ್ಲೇ ಇರ್ತಾರೆ, ನಮ್ ಗಿಲ್ಲಿ ಅವತ್ತಿದ್ರು ಒಂದ್ ಕೈ ಮೇಲೆ. ಅವರೆಲ್ಲ ಇವಾಗ ಗಿಲ್ಲಿ ಕಾಲ್ ಸಂದಿಲೆಲ್ಲ ನುಗ್ಬೇಕೀಗ. ಆಲ್ರೆಡಿ ಹೇಳಿದಾರಲ್ಲ, ನುಗ್ಬೇಕು. ಡಾಕ್ಟರ್ ಸತೀಶ್ ಅವರು ನುಗ್ಬೇಕು, ಕಾಲ್ ಕೆಳಗೆ 100ಕ್ಕೆ 100 ನುಗ್ತೀನಿ ಅಂದವಣೆ ನುಗ್ಲೇಬೇಕು. ಸಿಗಾಕ್ರೆ ಮಾತ್ರ ನುಗ್ಸ್ತೀವಿ. ಎಲ್ಲಕ್ಕಾಗದೇ ಇರೋರು ಈ ಥರ ವಾತಾವರಣದಲ್ಲಿ ಮಾಡ್ತಾ ಇರ್ತಾರೆ. ಅದನ್ನ ನಾವು ತಲೆಗೆ ಹಾಕೊಂಡು ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾವು ಗಿಲ್ಲಿ ಅಭಿಮಾನಿಗಳಾಗಿ ಬಂದಿದ್ದೀವಿ, ನಮ್ಮ ಗಿಲ್ಲಿನ ಬೆಳೆಸೋಣ ಅಷ್ಟೇ ನಾವು ಕೇಳ್ಕೊಳ್ಳೋದು. ರೈತರ ಮಗ ಬೆಳಿಬೇಕು ಅಷ್ಟೇ. ರೈತರ ಮಗ ಅಂತ ಬೆಳಿಬೇಕಾ, ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕಾ? ಟ್ಯಾಲೆಂಟು ಇದೆ ಅಲ್ವಾ, ಅಂಥವ್ರು ಮುಂದೆ ಬರಬೇಕು ಅನ್ನೋದೇ ಇಷ್ಟ ಅಷ್ಟೇ. ಈಗ ಗೆದ್ದಾಯ್ತು, ಮುಂದೆ ಏನು ಹೇಗೆ ಅಭಿಮಾನ ತೋರಿಸ್ತೀರಾ? ಮುಂದೆ ಅಂದರೆ ಅವ್ನು ಯಾವ ಥರ ಫಿಲಮ್ ಇಂಡಸ್ಟ್ರಿಗೆ ಬಂದರೆ ಅಲ್ಲಿ ಇನ್ನೂ ಚೆನ್ನಾಗೇ ಇದು ಮಾಡ್ತಾನೆ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಎಲ್ಲ ಸಪೋರ್ಟ್ ನಮ್ದೇನೆ ಅವ್ನ ಕಡೆಗೆ. ಇಲ್ಲಿನೇ ಸಪೋರ್ಟ್. ಡಿ ಬಾಸ್ ಒಂದ್ ಕಡೆ ಅಂದ್ರೆ ಅವ್ನು ಒಂದ್ ಕಡೆ ನಮ್ಗೆ. ಈಗ ಇನ್ನೊಂದು ಅದೇ ನೀವು ಹೇಳ್ದಂಗೆ ಡಿ ಬಾಸ್ಗೆ ಅಭಿಮಾನಿಗಳಿದ್ರು ಆ ರೇಂಜ್ಗೆ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಕಡೆ ಮಾತಾಡ್ತಾರೆ. 100ಕ್ಕೆ 100 ಇದೆ. ಈ ಕ್ರೇಜಲ್ಲಿ ಹೋಗಿ ನೋಡಿದ್ರೆ ಈಗ ಅದೇ ಫಿಕ್ಸು. ಏನ್ ಡಿ ಬಾಸ್ಗೆ ಏನ್ ಕ್ರೇಜ್ ಐತೆ, ಗಿಲ್ಲಿಗೂ ಅದೇ ಕ್ರೇಜು. ಅದ್ ಬೀಟ್ ಮಾಡಕ್ಕೆ ಈ ಹನ್ನೊಂದು ಸೀಸನ್ ಹಿಂದೆ ಯಾರಿಗಾದ್ರು ಇನ್ನೂ ಮೀಟರ್ ಆಗಲ್ಲ ಅವ್ರಿಗೆ ಬರಕ್ಕೆ, ಹೊಡೆಯಕ್ಕೆ ಅಂತೂ ಆಗಿಲ್ಲ. ಇನ್ನೂ 10 ಸೀಸನ್ ಬಂದ್ರು ಗಿಲ್ಲಿ ಕ್ರೇಜ್ ಮೀರ್ಸಕ್ ಆಗಲ್ಲ, ಅದೊಂದೇ ಹೇಳಕ್ ಇಷ್ಟ. ಹೌದು, ತುಂಬಾ ಜನ ಕೂಡ ಹೇಳ್ತಾ ಇದಾರೆ ಇನ್ನು ಮುಂದೆ ಸೀಸನ್ಗಳು ಬಂದ್ರು ಈ ಕ್ರೇಜ್ನ ಮೀರ್ಸಕ್ಕೆ ಅಷ್ಟು ಓಟು ತಗೊಳ್ಳೋರ್ ಹತ್ರಕ್ಕೂ ಬರಲ್ಲ ಅವರು. ಎಲ್ಲ ಕೋಟಿಲಿ ಆಟ ಆಡ್ಕೋಬೇಕಷ್ಟೇ ಅವರು. ಈಗ ಯಾಕೆ ಇಷ್ಟೊಂದು ಕ್ರೇಜ್ ಅಂದ್ರೆ ಅವ್ನ್ ಪಂಚಸ್ ಡೈಲಾಗು ಅವ್ರು ಒಬ್ರನ್ನ ಇಷ್ಟಪಟ್ಟೆ ಬಿಟ್ಕೊಡಲ್ವಲ್ಲ, ಅದೊಂದೇ ಇಷ್ಟ. ಅಂದ್ರೆ ಎಲ್ಲರೂ ನಗಿಸ್ತಾನೆ. ಈಗ ಒಬ್ರು ಜಗಳ ಅಂದ್ರೆ ಜಗಳಕ್ಕೆ ಹೋದ್ರೆ ನಗ್ಸೋರು ಯಾರು? ಬರೀ ಅಳ್ಕಂತೆ ಕುತ್ಕೊತಿರ್ತೀರಾ? ಅದೆಲ್ಲ ಅಳ್ಬೇಕಾಯ್ತದೆ ಅಷ್ಟೇ. ಆ ಜಾಗಗಳಲ್ಲಿ ಕಾಮಿಡಿ ಅನ್ನೋದೇ ಇಲ್ಲ, ನಗುವಂತ. ಈಗ ಇವರು ಗಿಲ್ಲಿನೂ ಡಿ ಬಾಸ್ಗೆ ಒಂದು ಫ್ಯಾನು, ಅವರು ಎರಡನೇ ಡಿ ಬಾಸ್ ಆಗಿ ಗುರುತಿಸ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ. ಅದಂತೂ ನಿಜ. ಅವನು ಇನ್ನೂ ಬೆಳೆದ್ರು ಇನ್ನೂ ಡಿ ಬಾಸ್ ಹೆಸರು ಎಷ್ಟು ಮಾಡಲಿ ಅಂತ ನಮ್ಮ ಅಷ್ಟೇ. ಓಕೆ, ಆಲ್ರೆಡಿ ಅವರು ಡಿ ಬಾಸ್ ಅವರ ಅಭಿಮಾನಿ ಕೂಡ. ಓಕೆ, ಅವ್ರ ಹೆಸರಲ್ಲೇ ಕೂಡ ಹಂಗೆ ಬೆಳೀಲಿ. ಅವ್ರಿಗೇನು ಪ್ರೀತಿ ತೋರಿಸಿ ಇವನಿಗೂ ಅದೇ ಪ್ರೀತಿ ತೋರಿಸೋದು, ಅದೊಂದೇ ಇಷ್ಟ. ಓಕೆ ಸರ್.